ಇವತ್ತು ಆಕ್ಚುಲಿ ಏನಂತಂದ್ರೆ ನನ್ನ ತಂಗಿ ಫೇಸ್ ನ ರಿವೀಲ್ ಮಾಡ್ತಾ ಇದೀನಿ. ಆ ಟೆನಿಕಾಸ್ಟ್ ಏನಾದ್ರೂ ಪರವಾಗಿಲ್ಲ, ನನ್ನ ಅಕೌಂಟ್ ಅಲ್ಲಿ ಇವಾಗ 40,000 ಜನ ಫಾಲೋವರ್ಸ್ ಕಂಪ್ಲೀಟ್ ಆಯ್ತು. ಇಲ್ಲಿ ತನಕ ನನ್ನ ತಂಗಿ ಯಾವ ವಿಡಿಯೋಗೂ ಬಂದಿಲ್ಲ, ಬರೋದು ಇಲ್ಲ ಅಂತ ಶಪಥ ಮಾಡ್ಬಿಟ್ಟಿದ್ಲು ಅಷ್ಟೇ. ಇವತ್ತು ಏನಾದ್ರೂ ಆಗ್ಲಿ ನನ್ನ ತಂಗಿ ಫೇಸ್ ನ ರಿವೀಲ್ ಮಾಡಿ ನನ್ನ ತಂಗಿ ಯಾವ ತರ ಸುಂದರಿ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ತೀನಿ. ಚೆನ್ನಾಗಿದ್ದೀರಿ ತೋರಿಸ್ಬೋದು, ಚೆನ್ನಾಗಿರ್ಬೋದು. ಅಯ್ಯೋ ಪರವಾಗಿಲ್ಲ ಬಿಡು, ದೇವ್ರು ಏನ್ ಕೊಟ್ಟಿರ್ತಾನೆ ಭಗವಂತ ಅದನ್ನ ಅಕ್ಸೆಪ್ಟ್ ಮಾಡೋದ್ ಕಲಿಬೇಕು ಯಾವತ್ತೂನು. ಏನೇ 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 ಹೇಳ್ದಲ್ಲ, ನಾನು ನಿನ್ ತಂಗಿ ಆಗಿರೋದಿಕ್ಕೇನೆ ನಂಗೆ 40,000 ಜನನ ಸಮಥಿಂಗ್ ಇವಾಗ ಫಾಲೋವರ್ಸ್ ಆಗಿರೋ. ಹೌದೌದು ನಿಜ. ಆಕ್ಚುಲಿ ಹಂಗೆ ಅಂತಿದ್ರು, ಫಾಲೋ ಮಾಡಿದ ತಕ್ಷಣ ಅವ್ರು ಏನಾದ್ರು ಗೊತ್ತಾ, ನಾನ್ ನಿನ್ ತಂಗಿ ದರ್ಶಿನಿ ಆಗಿರೋದಕ್ಕೇನೆ ನಾನು ನಿನ್ ಫಾಲೋ ಮಾಡಿರೋ ಮೆಸೇಜ್ ಆಗ್ತಾವ್ರೆ. ಹಂಗ್ ನೋಡಕ್ ಹೋದ್ರೆ ಇವಾಗ ನಿನ್ನ ಅಕೌಂಟ್ ಇಂದ ರಿಕ್ವೆಸ್ಟ್ ನನ್ನ ಅಕೌಂಟ್ಗೆ ಜಾಸ್ತಿ ಬರುತ್ತೆ. ಯಾಕೆ ಗೊತ್ತಾ, ಕಿತ್ತೋದ್ ನನ್ ಮಕ್ಳು ಅವರೆಲ್ಲ ಹಾಳಾದವ್ರು. ರೀಲ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಬೆಳಗಾನೆ ಎಲ್ಲ ಎಡಿಟ್ ಮಾಡಿ ನಾಯಿ ಸತ್ತಂಗ್ ಸಯ್ಯ. ನಾನು ಯಾವ್ದಾರ ಒಂದು ಹುಡುಗಿ ನನ್ನ ವಿಡಿಯೋದಲ್ಲಿ ಬಂದ್ಬಿಟ್ರೆ 1,000 ಗಟ್ಲೆ ಫಾಲೋವರ್ಸ್ ಕಳ್ಸೋದು ಅವ್ರಿಗೆ. ಅವರು ಅಕ್ಸೆಪ್ಟ್ ಮಾಡಲ್ಲ, ಈ ಮೂದಗಳು ಬಿಡಲ್ಲ. ಅಲ್ಲ ನಿನ್ನಿಂದ ಬೇರೆಯವ್ರು ಬೆಳಿತಾವ್ರಲ್ಲ, ಬೆಳಿಲಿ ಎಲ್ಲಾರು ಬೆಳಿಲಿ. ಆಕ್ಚುಲಿ ಒಂದ್ 6 ಅಡಿ ಒಳಗಡೆ ಬೆಳಿದಿ, ಜಾಸ್ತಿ ಬೆಳಿಬಾರ್ದು. ಬಟ್ಟೆ ಶೂ ತಗೊಳಕ್ಕೆಲ್ಲ ಕಷ್ಟ ಆಯ್ತದೆ. ಪರವಾಗಿಲ್ಲ, ಏನ್ ಖುಷಿ ಅಂದ್ರೆ ಧನು ಕ್ಯಾಮ್ರಾ ಆನ್ ಮಾಡಿ ಇವತ್ತೇನೋ ಕಂಟೆಂಟ್ ಮಾಡೋದಂತ ಅವಳೇ ಹೇಳ್ತಾವಳೆ. ಯಾಕೆ ಮಳೆ ಬರ್ತದಂತಾನೆ ಗೊತ್ತಾಯ್ತಾ ಇಲ್ಲ.